ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ಯಾವುದೇ ಒಂದು ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ಅಂದರೆ ಸಿರಿಧಾನ್ಯಗಳ ಬಗ್ಗೆ ಇಂದಿನ ವಿಷಯ. ಕೆಲವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದೀರಾ, ಗುರುಜಿ ನಾವು ಸಿರಿಧಾನ್ಯಗಳನ್ನು ಉಪಯೋಗಿಸೋದಕ್ಕೆ ಶುರು ಮಾಡಿದಿರಿ, ಸ್ವಲ್ಪ ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ತಾ ಇದೆ, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ಒಂದು ಉದಾಹರಣೆ ಮೂಲಕ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ನೈಜ ಘಟನೆಯನ್ನು ತಿಳಿಸ್ತೀನಿ. ನಾನು ಸಾಧ್ಯವಾದಷ್ಟು ವಿಷಯಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡ್ತೀನಿ. ಆ ವ್ಯಕ್ತಿಗಳಿಗೆ ಹೆಸರುಗಳನ್ನು ಹೇಳೋದಿಲ್ಲ. ದಯಮಾಡಿ ಸಾಕಷ್ಟು ಜನ, ಗುರುಜಿ ನೀವು ನನ್ನ ವಿಷಯನ ವಿಡಿಯೋ ಮಾಡಿ ಹಾಕಿದ್ದೀರಾ ಅಂತ ಹೇಳ್ತಾರೆ, ಬಟ್ ಯಾವ ಊರು, ನಿನ್ನ ಹೆಸರೇನು, ಇದನ್ನು ನಾನು ಎಲ್ಲೂ ಮೆನ್ಷನ್ ಮಾಡೋದಿಲ್ಲ. ಆದರೆ ನನಗೆ ವಿಷಯಗಳನ್ನು ಮೆನ್ಷನ್ ಮಾಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಬಹಳ ಸುಲಭವಾಗಿ. ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ಇಂಥ ಊರು, ಇಂಥ ವ್ಯಕ್ತಿ, ಇಷ್ಟು ವಯಸ್ಸು, ಆ ರೀತಿ ಎಲ್ಲ ನಾನು ಮೆನ್ಷನ್ ಮಾಡೋದಿಲ್ಲ. ವಿಷಯವನ್ನು ಪ್ರಸ್ತಾವನೆ ಮಾಡಬೇಕು. ಯಾಕೆಂದರೆ ಬೇರೆಯವ್ರಿಗೆ ಅದು ಅನುಕೂಲ ಆಗುತ್ತೆ. ಅಂದರೆ ಖಂಡಿತವಾಗಲೂ ಆಶೀರ್ವಾದಗಳು ಸಿಗ್ತದೆ. ನಾನು ಯಾವುದೋ ಒಂದು ಉದಾಹರಣೆಯನ್ನು ಕೊಟ್ಟಾಗ ಆ ಉದಾಹರಣೆಯಿಂದ ಸಾಕಷ್ಟು ಜನಕ್ಕೆ ಬುದ್ಧಿ ಬೆಳವಣಿಗೆ ಆದಾಗ ಅಥವಾ ಜ್ಞಾನೋದಯ ಆದಾಗ, ಅದು ಅವ್ರಿಗೆ ವಿಚಾರ ಸತ್ವಭರಿತವಾಗಿದೆ ಅಂತ ಅಕ್ಸೆಪ್ಟ್ ಮಾಡಿಸಿದಾಗ, ಸ್ವೀಕರಿಸಿದಾಗ, ಅದು ಪರಿಹಾರ ಕೊಟ್ಟಾಗ, ಯಾರ ವಿಚಾರವನ್ನು ಹೇಳ್ತಾ ಇರ್ತೀನಿ ಅವ್ರಿಗೆ ಆಶೀರ್ವಾದಗಳು ಸಿಗ್ತವೆ. ಆದ್ದರಿಂದ ಒಬ್ಬ ಮಹಿಳೆ, ಸುಮಾರು ಒಂದು 45-44 ವರ್ಷ ವಯಸ್ಸು ಆಸುಪಾಸು, ತುಂಬ ದಪ್ಪ ಇದ್ದಾಳೆ. ಸುಮಾರು ಒಂದು 96 kg ತೂಕ ಇದ್ದಾಳೆ. ಆಕೆ ನನ್ನ ಶಿಷ್ಯೆ. 96 kg ತೂಕ ಇರುವಂಥವ್ರು ಎಲ್ಲೋ ನಾರ್ತ್ ಸೈಡ್, ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಒಂದು ಯೋಗ ಕ್ಲಾಸ್ಗೆ ಹೋಗಿದ್ದಾಳೆ. ಆ ಯೋಗ ಕ್ಲಾಸಲ್ಲಿ ಒಂದು 15 ದಿವಸ ಯೋಗವನ್ನು ಹೇಳ್ಕೊಡ್ತಾರೆ, ಸಾತ್ವಿಕ ಆಹಾರವನ್ನು ಹೇಳ್ಕೊಡ್ತಾರೆ, ಆಹಾರ ಪದ್ಧತಿಗಳನ್ನು ತಿಳಿಸ್ಕೊಡ್ತಾರೆ. ಆ ರೀತಿ ಸಿರಿಧಾನ್ಯಗಳ ಬಳಕೆ ಮಾಡೋದು ಹೇಗೆ, ಅದನ್ನೆಲ್ಲ ಹಂತ ಹಂತವಾಗಿ 15 ದಿವಸ ಕ್ಯಾಂಪ್. ಅದು 15 ದಿವಸ ಆದಮೇಲೆ ಒಂದಷ್ಟು ಮನೆಗೆ ಉಪಯೋಗಿಸೋದಕ್ಕೆ ಒಂದು ಪ್ಯಾಕೇಜ್ಗಳನ್ನು ಕೊಟ್ಟಿರ್ತಾರೆ. ಒಂದು 2 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ, ವರ್ಷಕ್ಕಾಗೋಷ್ಟು ಕೂಡ ಕೊಟ್ಟಿರ್ತಾರೆ. ಈಕೆ ಅಲ್ಲಿ ಹೋಗಿ ಬಂದ ಮೇಲೆ ಆ ಯೋಗ ಕ್ರಿಯೆಗಳನ್ನೆಲ್ಲ ಕಲಿತು ಆ ಆಹಾರ ಪದ್ಧತಿಯನ್ನು ಈಕೆ ತಿಂದು ಸುಮಾರು 118 kg ಆಗ್ಬಿಟ್ಟವಳೆ. ಈ ಕಣ್ಣುಗಳೆಲ್ಲ ಹಿಂಗು ಚೈನೀಸ್ ಕಣ್ಣು ಥರ ನಂತರ ಇತ್ತು, ಕಣ್ಣು ಹಿಂಗಾಗ್ಬಿಟ್ಟೈತಿ. ಅಂದರೆ ಇದೆಲ್ಲ ಊದ್ಕೊಂಡ್ಬಿಟ್ಟೈತಿ, ಮುಖ ಎಲ್ಲ ದಪ್ಪಗಾಗ್ಬಿಟ್ಟೈತಿ. ಮುಂಚೆನೇ ಅವಳು ದಪ್ಪ 96 kg, ಅಂದರೆ ಈಗ 118 kg ಆಗ್ಬಿಟ್ಟವಳೆ. ಆಮೇಲೆ ಒಂದು ಸಲ, ಬನ್ನಿ ಗುರುಜಿ, ಬನ್ನಿ ನಮ್ಮ ಮನೆಗೆ ಅಂತ. ಸರಿ ನೋಡಮ್ಮ, ಒಂದ್ಸಲ ವಿಡಿಯೋ ಕಾಲ್ ಮಾಡು ಅಂದರೆ ಆಕೆ ಅಲ್ವೇ ಇಲ್ಲ, ಗುರ್ತು ಹಿಡಿಯೋಕ್ಕಾಗ್ತಾ ಇಲ್ಲ. ಯಾಕೆ ಗುರ್ತು ಹಿಡಿಯೋಕ್ಕಾಗ್ತಾ ಇಲ್ಲ ಅಂತಂದರೆ, ಯಾವಾಗ ಹಳೆ ಪದ್ಧತಿಗಳನ್ನು, ಆಹಾರ ಪದ್ಧತಿಯನ್ನು ಇವಳು ಬಿಟ್ಟು ಸಡನ್ ಆಗಿ ಚೇಂಜ್ ಮಾಡಿದ್ಲು, ಇವಳಿಗದು ಶರೀರ ಅಕ್ಸೆಪ್ಟ್ ಮಾಡಲ್ಲ. ಅದು ಒಳ್ಳೆಯದೇ ಇರಬಹುದು, ಕೆಟ್ಟದ್ದೇ ಇರಬಹುದು. ನೀವು ಯಾವುದನ್ನೇ ಸ್ವೀಕರಿಸಿ ಸಡನ್ ಆಗಿ ಹಿಂಗೆ ಚೇಂಜ್ ಮಾಡ್ತಿರಲ್ಲ ಚಪ್ಪಾಳೆ ಹೊಡೆಯೋಷ್ಟರಲ್ಲಿ, ಅದು ನಿಮಗೆ ಗ್ಯಾರಂಟಿ ನಷ್ಟವನ್ನು ಉಂಟು ಮಾಡುತ್ತೆ. ದುಡ್ಡು ನಷ್ಟ ಆದರೆ ಸಂಪಾದನೆ ಮಾಡ್ಬೋದು, ಏನೋ ವಸ್ತುಗಳು ಕಳೆದಿದ್ರೆ ಮತ್ತೆ ಮರು ಸೃಷ್ಟಿ ಮಾಡ್ಬೋದು, ಪಡ್ಕೊಳ್ಬೋದು ಅದನ್ನು. ಆದರೆ ಜೀವ ಹೋಗ್ಬಿಟ್ರೆ ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಬಿ ಕೇರ್ಫುಲ್. ದೇಹದ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ, ಆಟ ಆಡಬೇಡಿ. ನಾನು ಆಕೆಗೆ ಹೇಳಿದ್ದು, ಏನಪ್ಪ ಹಿಂಗಾಗ್ಬಿಟ್ಟವಳು ನೋಡೋಣ ಅಂತ ಊರಿಗೋಗಿ ಆಕೆ ಮನೆಗೆ ನೋಡಿದ್ರೆ, ಮೂಲವಾಗಿ ಆಕೆ ಕಾಫಿ ಪ್ರಿಯೆ. ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ. ಕಾಫಿ ಇಲ್ಲ ಅಂದ್ರೆ ಅವಳು ಬದುಕದೇ ಇಲ್ಲ. ಅಂಥದ್ರಲ್ಲಿ 6 ತಿಂಗಳಾಗ್ಬಿಟ್ಟಿದೆ, ಕಾಫಿ ಕುಡ್ದಿಲ್ಲ ಅವಳು. ಆ ಕಾಫಿ ಯಾವಾಗ ಬಿಟ್ಬಿಟ್ಲು, ಬಹಳ ಪ್ರಿಯ. ಊಟ ಬೇಕಾದ್ರೆ ಬಿಟ್ಬಿಡ್ತಾಳೆ, ಕಾಫಿ ಟೀ ಮಾತ್ರ ಬಿಡಲ್ಲ. ಟೀ ಕುಡಿಯಲ್ಲ, ಬರೀ ಕಾಫಿ ಮಾತ್ರ. ಆ ಕಾಫಿ ಬಿಟ್ಬಿಟ್ಟವಳೆ. ಆ ಕಾಫಿ ಕುಡಿದು 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 ದೇಹಕ್ಕೆ ಒಗ್ಬಿಟ್ಟಿದೆ. ನಿಜವಾಗ್ಲೂ ನೀವು ಯಾರಾದರೂ ಕಾಫಿ ಬಿಡಂಗಿದ್ರೆ, ಮೊದಲು 1 ಗ್ಲಾಸ್ ಕುಡಿತಾ ಇದ್ರಲ್ಲ, ಅದನ್ನು ಸ್ವಲ್ಪನೇ ಕಡಿಮೆ ಮಾಡ್ಕೊಂಡು ಬನ್ನಿ. ಒಂದು 150 ml, ಅದು ಒಂದು 140 ml, ಆ ಥರ ನಿಧಾನವಾಗಿ 5 ml ಕಡಿಮೆ ಮಾಡ್ಕೊಂಡು ಬಂದು ನೀವು ಬಿಟ್ಬಿಡ್ಬೇಕು. ಪಟಕ್ಕಂತ ಬಿಟ್ಬಿಟ್ರೆ ಅದು ನಿಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡುತ್ತೆ. ಅದು ಪಾಸಿಟಿವ್ ಆರ್ ನೆಗೆಟಿವ್. ಅದು ಆಹಾರದ ಸಾತ್ವಿಕವಾಗಿರಲಿ, ರಾಜಸಿಕವಾಗಿರಲಿ, ತಾಮಸಿಕವಾಗಿರಲಿ, ಎಂಥ ಆಹಾರಗಳನ್ನು ನೀವು ಪಟಕ್ಕಂತ
ಸ್ವೀಕರಿಸಲೂಬೇಡಿ, ಪಟಕ್ಕಂತ ಬಿಡಲೂಬೇಡಿ. ನಿಧಾನವಾಗಿ ಒಗ್ಗಿಸ್ಕೊಳ್ಳುವಂತಹ ಕ್ರಿಯೆ ಮಾಡಬೇಕು. ಶರೀರಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದ್ರಿಂದ ಆಕೆ ಏನಂತ ಸ್ಟೋರಿ ಕೇಳಿದಾಗ ಹಿಂಗೆ ಎಲ್ಲೋ ಯೋಗ ಕ್ಲಾಸ್ಗೆ ಹೋಗಿದ್ದೆ, ಈ ಥರ ಇತ್ತು, 15 ದಿವಸ ಹಿಂಗೆ ಆಯಿತು ಅಂತ. ಒಂದು ಕೆಲಸ ಮಾಡಮ್ಮ, ಅವರಮ್ಮ ಮೊದಲು ಕಾಫಿ ಮಾಡಿಕೊಡಮ್ಮ, ಒಂದು ಫಿಲ್ಟರ್ ಕಾಫಿ ಒಳ್ಳೆ ಸೂಪರ್ ಆಗಿರ್ಬೇಕು, ನಾನು ಕುಡಿತೀನಿ. ಆ ಕಾಫಿ ಮಾಡಿಕೊಟ್ರು. ಕುಡಿಲ್ಲ ಗುರುಜಿ ಅಂತ. ಕುಡಿಯ ಆರ ಧೈರ್ಯ ಕುಡಿಯ ಏನಾಗುತ್ತೆ. ಕುಡಿದ್ಲು. ಒಂದು ಸಿಪ್ ಹಾಕಿದ ತಕ್ಷಣ ಅವಳಿಗೆ ಸ್ವರ್ಗ ಸುಖ. ಅಬ್ಬಾ 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 ಅಬ್ಬಾ, 6 ತಿಂಗಳಾಗಿತ್ತು ಗುರುಜಿ ಕಾಫಿ ಕುಡಿದು. ಆ ಸೊರ್ ಅಂತ ಕುಡ್ಕೊಂಡು ಬಹಳ ಎಂಜಾಯ್ ಮಾಡ್ತವೆ. ಇದಕ್ಕಿಂತ ಮನುಷ್ಯನಿಗೆ ತೃಪ್ತಿ ಇನ್ನೇನ್ ಬೇಕು? ಆರೋಗ್ಯ ನಿಮಗೆ ಅನಾರೋಗ್ಯ ಆಗೋದಕ್ಕೆ ಯಾಕೆ ಕಾರಣ ಅಂತಂದ್ರೆ ಇಷ್ಟವಾದದ್ದು. ಆಕೆ 6 ತಿಂಗಳು ಕಾಫಿ ಕುಡಿದರ ಬದುಕಿದಾಳೆ ಅಂತಂದ್ರೆ ನನಗೆ ಗ್ರೇಟ್ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಬದುಕಕ್ಕಾಗುತ್ತೆ ಇವಳು, ಕಾಫಿ ಕುಡಿದರ ಇರ್ತಾಳ ಇವಳು ಅಂತ. ಬಟ್ ಇದ್ದಾಳೆ. ಯಾಕೆಂದ್ರೆ ಹೊಸದನ್ನ ಸ್ವೀಕರಿಸ್ಬಿಟ್ಟವಳೆ. ಅನ್ನ ತಿಂತಾ ಇರ್ಲಿ, ಚಪಾತಿ ಮುದ್ದೆ ಅಪರೂಪಕ್ಕೆ. ಅನ್ನ ಬಹಳ ಬಹಳ ಇಷ್ಟ, ಅನ್ನ ಬಹಳ ಪ್ರಿಯವಾಗಿ ತಿಂತಾ ಇದ್ಲು. ಅನ್ನ ಬಿಟ್ಟುಬಿಟ್ಟವಳು. ಈಗ ಸಿರಿಧಾನ್ಯಗಳನ್ನು ಹಿಡ್ಕೊಂಡವಳು. ಈ ರೀತಿ ಆಗಿರೋದ್ರಿಂದ 118 kg ಆಗ್ಬಿಟ್ಟಳು. ಮುಂಚೆ ನೀನು ಹೆಂಗ್ ಮಾಡ್ತಾ ಇದ್ದೆ ಅದನ್ನೇ ಫಾಲೋ ಮಾಡ್ಕೊಂಡು ಈಗ ಸಡನ್ ಆಗಿ ನೀನು ಹುಟ್ಟದಾಗ್ಲಿಂದನೂ ಬೆಳೆಸ್ಕೊಂಬಂದ್ಬಿಟ್ಟಿದೀಯ. ಈಗ ಬಂದು ಸಡನ್ ಆಗಿ ಚೇಂಜ್ ಮಾಡಿದ್ರೆ ಶರೀರ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ನಾವಿರೋಂತಹ ವಾತಾವರಣದಲ್ಲಿ ನಮ್ಮ ಒಂದು ಲೋಕಲ್ ಫುಡ್ ಅಂತ ಇರುತ್ತೆ. ಅಂದ್ರೆ ಮನೇಲಿ ಮಾಡೋವಂಥದ್ದು ಅಥವಾ ಊರಲ್ಲಿ ಮಾಡೋವಂಥ ಲೋಕಲ್ ಫುಡ್, ಅದನ್ನ ತಿಂದು ತಿಂದು ಶರೀರ ಅಕ್ಸೆಪ್ಟ್, ಹೊಸ ಫುಡ್ಗಳನ್ನ ಸ್ವೀಕರಿಸಲ್ಲ. ಯಾವಾಗಲೂ ಒಮ್ಮೆ ತೊಂದರೆ ಇಲ್ಲ. ಬಟ್ ಅದನ್ನೇ ಮೂಲ ಆಹಾರವನ್ನಾಗಿ ಮಾಡ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲದ ಮಾತು. ನಿಜವಾಗ್ಲೂ ಆಕೆಗೆ ನಿಧಾನವಾಗಿ ಹೆಂಗೆ ಇದನ್ನ ಸಡನ್ ಆಗಿ ಬಿಟ್ಬಿಟ್ಟು ಅದನ್ನ ಅಳವಡಿಸ್ಕೊಂಡು, ಈಗ ಅದನ್ನು ಬಿಟ್ಬಿಟ್ಟು ಸಡನ್ ಆಗಿ ಇದನ್ನು ಅಳವಡಿಸ್ಕೊಳ್ಬಾರ್ದು. ಸ್ವಲ್ಪ ಸ್ವಲ್ಪ ಮಿಶ್ರಣ ಮಾಡ್ತಾ 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 ನಾರ್ಮಲ್ ಸ್ಥಿತಿಗೆ ಬಾ. ನಾರ್ಮಲ್ಗೆ ಬಂದ್ಮೇಲೆ ಮತ್ತೆ ಮಿಶ್ರಣ ಮಾಡ್ತಾ 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 ಬೇಕಾದ್ರೆ ಸಿರಿಧಾನ್ಯಕ್ಕೆ ಮತ್ತೆ ಹೋಗ್ಬೋದು. ಬಟ್ ಸಡನ್ ಆಗಿ ಯಾವುದು ಮಾಡಬೇಡಿ. ದಯಮಾಡಿ ನೀವು ಕೇಳಿರುವಂತಹ ಪ್ರಶ್ನೆಗೆ ಈ ಒಂದು ಅನುಭವ ಅಂದ್ರೆ ಈ ಒಂದು ನೈಜ ಘಟನೆ ನಿಮ್ಮೆಲ್ಲರಿಗೂ ಒಂದಷ್ಟು ಅರಿವನ್ನು ಮೂಡಿಸಿದೆ ಅಂತ ತಿಳ್ಕೊಳ್ತೀನಿ. ಯಾವುದೇ ಆಗಲಿ ಅದನ್ನು ನಾವು ಸಡನ್ ಆಗಿ ಸ್ವೀಕರಿಸಂಗಿಲ್ಲ. ಸಿರಿಧಾನ್ಯಗಳನ್ನು ಏನಾದರೂ ನೀವು ಆಹಾರ ಸೇವನೆ ಮಾಡಬೇಕು ಅಂದರೆ ಮೊದಲು 1 kg ಅನ್ನ ಮಾಡ್ತೀರಾ, ಅಕ್ಕಿ ಹಾಕ್ತೀರಾ. ಆ ಅಕ್ಕಿಲಿ 900 ಗ್ರಾಮ್ ಅಕ್ಕಿ ಹಾಕಿ ಒಂದು 100 ಗ್ರಾಮ್ ಅಷ್ಟು ಸಿರಿಧಾನ್ಯವನ್ನು ಹಾಕಿ ಅದನ್ನು ಸೇವನೆ ಮಾಡಿ. 1 ವಾರ, 10 ದಿವಸ, 15 ದಿವಸ, 1 ತಿಂಗಳು ಅಡ್ಜಸ್ಟ್ ಮಾಡಿ. ಅದಾದಮೇಲೆ 800 ಗ್ರಾಮ್ ಅಕ್ಕಿ ಹಾಕಿ 200 ಗ್ರಾಮ್ ಸಿರಿಧಾನ್ಯವನ್ನು ಹಾಕಿ ಅದು ಒಂದು 10 ದಿವಸ, 15 ದಿವಸ. ನಿಧಾನವಾಗಿ ಬಾಡಿ ಎಲ್ಲವನ್ನ ಸ್ವೀಕರಿಸುತ್ತೆ. ಆ ಸ್ವೀಕರಿಸಿದ ನಂತರ ಬೇಕಾದ್ರೆ ನೀವು ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ತೀವಿ. ಆಗ ಅದು ನಿಮಗೆ ಯಾವುದೇ ರೀತಿ ತೊಂದರೆಗಳನ್ನು ಮಾಡೋದಿಲ್ಲ. ನಾನು ಹೇಳೋದನ್ನ ಅದನ್ನು ಕೂಡ ನಿಜ ಅಂತ ಒಪ್ಕೊಂಬೇಡಿ. ಮನನ ಮಾಡಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಮೂಲವಾಗಿ ನನ್ನ ದೃಷ್ಟಿಕೋನ ಎಲ್ಲಿದೆ ಅಂತಂದ್ರೆ, ಮನಸ್ಥಿತಿಗಳಿಂದ ಪರಿಸ್ಥಿತಿಗಳು ಉದ್ಭವ ಆಗ್ತವೆ, ಪ್ಲಸ್ ವಾತಾವರಣ. ಈ 3 ತ್ರಿಶಕ್ತಿಗಳು ಏನನ್ನ ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಮಗೆ ಇದನ್ನ ಸೂಚಿಸುತ್ತೆ. ದಯಮಾಡಿ ನಾನು ಹೇಳಿರೋದನ್ನ ಈ ವಿಡಿಯೋನ ಬೇಕಾದ್ರೆ 3-4 ಸಲ ನೋಡಿ, ನಿಮಗೆ ಅರ್ಥವಾಗುತ್ತೆ ಎಲ್ಲವೂ. ಏನಾದರೂ ಪ್ರಶ್ನೆಗಳಿದ್ರೆ ಅಂದರೆ ಡೌಟ್ಸ್ ಏನಾದರೂ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದ್ರೆ ನಾನು ಮತ್ತೊಂದು ವಿಡಿಯೋವನ್ನು ಮಾಡಿ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ನೋಡಬಹುದು. ಸಂಜೆ 7 ಗಂಟೆಗೆ ಪ್ರತಿ ದಿವಸ ಬರುತ್ತೆ. ಮತ್ತೊಂದು ವಿಷಯ ನಿಮ್ಮೆಲ್ಲರಿಗೂ, ಪ್ರತಿ ಭಾನುವಾರ ರಾತ್ರಿ 9 ಗಂಟೆಗೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಮಾಡಿರುವಂತಹ ವಿಡಿಯೋಗಳನ್ನು ಹಾಕ್ತೀನಿ. ಅದು ಸುಮಾರು 1 ಗಂಟೆ 1.5 ಗಂಟೆ ಇರುತ್ತೆ. ಅದನ್ನ ನೀವೆಲ್ಲರೂ ನೋಡಿ, ಮಿಸ್ ಮಾಡ್ದೇನೆ ನೋಡಿ. ಭಾನುವಾರ ರಾತ್ರಿ 9 ಗಂಟೆಗೆ ಪ್ರತಿ ದಿವಸ, ಪ್ರತಿ ವಾರಕ್ಕೊಂದ್ಸಲ ಬರ್ತದೆ. ಸತ್ಸಂಗ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಕಮ್ಯುನಿಟಿ ಗ್ರೂಪ್ ಇದೆ, ಅದಕ್ಕಾದರೂ ಸೇರ್ಕೊಳ್ಳಿ. ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಸೇರ್ಕೊಂಡ್ರೆ ಸತ್ಸಂಗದಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೋಸ್ಕರ ನಿರಂತರವಾದ ಮಾರ್ಗದರ್ಶನ ಮತ್ತು ಬೆಂಬಲವೂ ಕೂಡ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ
ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.